ಅಮೆರಿಕಾಗೆ 15 ಷರತ್ತುಗಳನ್ನ ಇದೀಗ ಮುಂದಿಟ್ಟಿರುವಂತದ್ದು ಇರಾನ್. ಹಾರ್ಮೋಜ್ ಪರಮಾಣು ಸೇರಿದಂತೆ ಹಲವು ಷರತ್ತುಗಳನ್ನ ಇಟ್ಟಿದ್ದಾರೆ. ಈಗ ಇರಾನ್ ಷರತ್ತುಗಳ ಬಗ್ಗೆ ಚರ್ಚೆಗೆ ಸಿದ್ಧ ಅಂತಿದ್ದಾರೆ ಟ್ರಂಪ್. ಈಗ 15 ಷರತ್ತುಗಳ ಪೈಕಿ 10 ಷರತ್ತುಗಳ ಚರ್ಚೆಗೆ ಟ್ರಂಪ್ ಒಪ್ಪಿಕೊಳ್ತಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣವನ್ನ ಸಾಧಿಸಿದೆ. ದಾಳಿಯಿಂದಾದ ನಷ್ಟ ಪರಿಹಾರ ಸೇರಿ ಹಲವು ಷರತ್ತುಗಳನ್ನು ಈಗ ಇಟ್ಟಿರುವಂಥದ್ದು. ಇರಾನ್ ಇಟ್ಟ ಷರತ್ತುಗಳ ಚರ್ಚೆಗೆ ಟ್ರಂಪ್ ಈಗ ಸಮ್ಮತಿಯನ್ನ ತೋರಿಸುತ್ತಿದ್ದಾರೆ. ಕದನ ವಿರಾಮಕ್ಕೆ ಒಪ್ಪಿಗೆ, ಆದರೆ 15 ಷರತ್ತುಗಳು ಅನ್ವಯ ಆಗುತ್ತೆ. ಅಮೆರಿಕ ಮುಂದೆ ಈಗ ಇರಾನ್ 15 ಷರತ್ತುಗಳನ್ನು ಇಟ್ಟಿದೆ. ಹಾರ್ಮೋಜ್ ಪರಮಾಣು ಜಲಸಂಧಿ ಏನಿದೆಯಲ್ಲ, ಇದೆಲ್ಲವೂ ಕೂಡ ಅವರ ನಿಯಂತ್ರಣದಲ್ಲೇ ಇರುತ್ತೆ. ಅದು ಮಾತ್ರ ಅವ್ರು ಬೇರೆಯವರಿಗೆ ಬಿಟ್ಟುಕೊಡೋದಿಲ್ಲ. ಆದರೆ ಇಲ್ಲಿ ಸದ್ಯಕ್ಕೆ 15 ಷರತ್ತುಗಳ ಪೈಕಿ 10 ಷರತ್ತುಗಳನ್ನು ಬಹುಶಃ ಚರ್ಚೆ ಮಾಡಲಿಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಪ್ಪಿಕೊಂಡಿದ್ದಾರಂತೆ. ಹಾಗಾಗಿ ಹಾರ್ಮೋಜ್ ಪರಮಾಣು ಸೇರಿದಂತೆ ಹಲವು ಷರತ್ತುಗಳನ್ನು ಈಗ ಇರಾನ್ ಇಟ್ಟಿರುವಂಥದ್ದು. ಇನ್ನು ಇರಾನ್ ಏನೆಲ್ಲ ಷರತ್ತುಗಳನ್ನು ಇಟ್ಟಿದೆಯೋ 15 ಷರತ್ತುಗಳು, ಅದರಲ್ಲಿ ಒಂದು 10 ಷರತ್ತುಗಳನ್ನು ಚರ್ಚೆ ಮಾಡೋಣ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈಗ ಒಪ್ಪಿಕೊಂಡಿದ್ದಾರೆ. 15 ಷರತ್ತುಗಳ ಪೈಕಿ ಟೋಟಲ್ 10 ಷರತ್ತುಗಳ ಚರ್ಚೆಗೆ ಟ್ರಂಪ್ ಓಕೆ ಅಂತ ಹೇಳಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಇರುತ್ತೆ. ದಾಳಿಯಿಂದಾದ ನಷ್ಟ ಪರಿಹಾರ ಸೇರಿ ಹಲವು ಷರತ್ತುಗಳನ್ನು ಈಗ ಇರಾನ್ ಇಟ್ಟಿರುವಂಥದ್ದು. ಇರಾನ್ ಇಟ್ಟಿರುವಂತಹ ಷರತ್ತುಗಳ ಚರ್ಚೆಗೆ ಟ್ರಂಪ್ ಬಹುಶಃ ಸಮ್ಮತಿಯನ್ನ ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ನೋಡಿ, ದಾಳಿಯಿಂದ ಇರಾನ್ಗೂ ಕೂಡ ಬಹಳಷ್ಟು ನಷ್ಟ ಆಗಿದೆ, ಅಮೆರಿಕಾಗೂ ಕೂಡ ನಷ್ಟ ಆಗಿರೋದು ಸತ್ಯ, ಅದು ಕೂಡ. ಆದರೆ ಇಲ್ಲಿ ಇರಾನ್ಗೆ ಏನೆಲ್ಲ ನಷ್ಟ ಆಗಿದೆಯೋ ಅದರಲ್ಲೂ ಕೂಡ ಈಗ ಇರಾನ್ ಈಗ ಸದ್ಯಕ್ಕೆ ಕೆಲವೊಂದು ಷರತ್ತುಗಳನ್ನು ಮುಂದಿಟ್ಟಿದೆಯಂತೆ. ಹಾಗಾಗಿ ಇಷ್ಟೊಂದು ಷರತ್ತುಗಳನ್ನು ಚರ್ಚೆ ಮಾಡಲಿಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಬಹುಶಃ ಓಕೆ ಅಂತ ಹೇಳ್ತಿದ್ದಾರೆ.